ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. ಅದರ ಪಕ್ಕದಲ್ಲೇ ಇರತಕ್ಕಂಥ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ ಕೂಡ ಯುದ್ಧದ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಯಾಕೆಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಅದರಲ್ಲೂ ಕೂಡ ಆಸ್ಪತ್ರೆ, ಪುನರ್ವಸತಿ ಆಸ್ಪತ್ರೆಯೊಂದನ್ನು ಟಾರ್ಗೆಟ್ ಮಾಡಿ 400 ಜನರನ್ನು ಹತ್ಯೆ ಮಾಡಿದೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ಸೊ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಯಾಕೆ ದಾಳಿ ಮಾಡ್ತು, ಇದಕ್ಕೆ ಅಫ್ಘಾನಿಸ್ತಾನದ ಉತ್ತರ ಏನು ನೋಡ್ತಾ ಹೋಗಿ. ಮಧ್ಯಪ್ರಾಚ್ಯ ಯುದ್ಧದ ಮಧ್ಯೆ ಪಾಕ್ ಅಫ್ಘಾನ್ ವಾರ್. ಅಫ್ಘಾನಿಸ್ತಾನದ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಪಾಕಿಸ್ತಾನ. ಕಾಬೂಲ್ನಲ್ಲಿ ಇರತಕ್ಕಂಥ ಪುನರ್ವಸತಿ ಆಸ್ಪತ್ರೆಯನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಲಾಗಿದೆ. ದಾಳಿಯಲ್ಲಿ 400 ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಂದರೆ ಈ ಪುನರ್ವಸತಿ ಆಸ್ಪತ್ರೆಯಲ್ಲಿ ಇದ್ದಂತಹ 400 ಜನ, 250 ಜನರಿಗೆ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ. ಆಸ್ಪತ್ರೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಆದರೆ ಈ ದಾಳಿಗೆ ತೀವ್ರ ಆಕ್ಷೇಪವನ್ನು ತಾಲಿಬಾನ್ ಸರ್ಕಾರ ವ್ಯಕ್ತಪಡಿಸಿದೆ. ಅಫ್ಘನ್ನ ಸಾರ್ವಭೌಮತ್ವದ ಮೇಲೆ ದಾಳಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕಳೆದ 3 ವಾರದಲ್ಲಿ ಈ ದಾಳಿ ಪ್ರತಿದಾಳಿಗಳು ಜಾಸ್ತಿ ಆಗಿತ್ತು. ಬಟ್ ಇದರ ಹಿಸ್ಟ್ರಿಯನ್ನು ನೀವು ನೋಡೋದಕ್ಕೆ ಹೋದರೆ, ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಒಂದು ರೀತಿಯಲ್ಲಿ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾನೇ ಇದ್ದಾರೆ. ಆತ್ಮಾಹುತಿ ದಾಳಿಗಳೆಲ್ಲ ಆಯಿತು, ದೊಡ್ಡ ಬಾಂಬ್ ದಾಳಿಗಳು ಪಾಕಿಸ್ತಾನದಲ್ಲಿ ನಡೀತು. ಸೊ ಇದನ್ನೆಲ್ಲ ನೋಡಿದಂತಹ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ವಿರುದ್ಧ ಮುರ್ಕೊಂಡು ಬಿದ್ದಿರೋದು, ವೈಮಾನಿಕ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನಕ್ಕೆ ಹಾಗೆ ನೋಡೋಕೆ ಹೋದರೆ ಸುತ್ತಮುತ್ತಲ ದೇಶಗಳಿಂದಲೆಲ್ಲ ಥ್ರೆಟ್ಟೆ. ಒಂದು ಕಡೆ ಬಲೂಚ್ ಅವರು, ಒಂದು ಕಡೆ ಇರಾನ್ ಬಾರ್ಡರ್ ಹಂಚಿಕೊಂಡಿದೆ, ಮತ್ತೊಂದು ಕಡೆ ಅಫ್ಘಾನಿಸ್ತಾನ, ಮತ್ತೊಂದು ಕಡೆ ಖೈಬರ್ ಪಖ್ತೂನ್ಖ್ವಾ, ಎಲ್ಲ ಕಡೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಸವಾಲು ಎದುರಾಗ್ತದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಯುದ್ಧ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ ಮಧ್ಯಪ್ರಾಚ್ಯದಲ್ಲಿ, ಅದರ ನಡುವಲ್ಲೇ ಈಗ ಮತ್ತೊಂದು ಯುದ್ಧ ಶುರುವಾದ ರೀತಿಯಲ್ಲಿ ಇದೆಯಾ ಅಫ್ಘಾನಿಸ್ತಾನ ಪಾಕಿಸ್ತಾನ ನಡುವೆ, ಅಥವಾ ಇದೊಂದು ಸಣ್ಣ ಪ್ರಮಾಣದ ದಾಳಿ ಅಂತ ಕನ್ಸಿಡರ್ ಮಾಡ್ಬೋದಾ? ಇಷ್ಟಕ್ಕೂ ಇವರಿಬ್ಬರ ನಡುವೆ ವೈಮನಸ್ಸು ಯಾಕೆ ಅಂತ ನೋಡಿ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಸಂಘರ್ಷವು ಶುರುವಾಗಿ 3 ವಾರಗಳ ಮೇಲಾಯಿತು. ಇಲ್ಲೂ ಕೂಡ ಭಯೋತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿಕ್ಕಾಟಗಳು ನಡೀತಾ ಇರುವಂಥದ್ದು. ಗಡಿ ಪ್ರದೇಶದಲ್ಲಿ ಸಾಕಷ್ಟು ಒತ್ತಡಗಳನ್ನು ಪಾಕಿಸ್ತಾನ ಎದುರಿಸ್ತಾ ಇರುವಂಥದ್ದು, ಮತ್ತು ಅಫ್ಘಾನಿಸ್ತಾನದಿಂದ ದಾಳಿಗಳನ್ನು ಎದುರಿಸ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಪ್ರತಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಇವತ್ತು ಕೂಡ ಒಂದು ದೊಡ್ಡ ಪ್ರಮಾಣದ ವೈಮಾನಿಕ ದಾಳಿಯನ್ನು ಕೂಡ ಪಾಕಿಸ್ತಾನ ಮಾಡಿರುವಂಥದ್ದು. ಮುಖ್ಯವಾಗಿ ಕಾಬೂಲ್ನಲ್ಲಿರುವಂತಹ ಒಂದು ಆಸ್ಪತ್ರೆಯ ಮೇಲೆ ತಡರಾತ್ರಿ ವೈಮಾನಿಕ ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ದಾಳಿಯಲ್ಲಿ 400ಕ್ಕಿಂತ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ, ಮತ್ತು 250ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು. ಇನ್ನೂ ಕೂಡ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡಿ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ನಡೀತಿರುವಂಥ ಸಂಘರ್ಷ ಇದು ಕೂಡ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದ ತೀವ್ರತೆಯನ್ನು ಅಥವಾ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಮೊದಲಿಗೆ ಸಣ್ಣ ಪುಟ್ಟ ದಾಳಿಗಳಿಗೆ ಸೀಮಿತವಾಗಿತ್ತು, ಕೆಲವು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅಥವಾ ಡ್ರೋನ್ಗಳ ದಾಳಿಗೆ ಸೀಮಿತವಾಗಿತ್ತು. ಈಗ ವೈಮಾನಿಕ ದಾಳಿಯ ಹಂತದವರೆಗೂ ಕೂಡ ತಲುಪಿರುವಂಥದ್ದು. ಸೊ ಹೀಗಾಗಿ ಇದು ದೊಡ್ಡ ಪ್ರಮಾಣದ ತಿರುವನ್ನು ಪಡೆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ. ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಬಟ್ ಇದು ಆ ಪರಿಪ್ರಮಾಣ, ಮಧ್ಯಪ್ರಾಚ್ಯ ಯುದ್ಧದ ಪರಿಪ್ರಮಾಣದಲ್ಲಿ ಆಗಲಿಕ್ಕಿಲ್ಲ, ಅಷ್ಟು ಶಕ್ತಿನೂ ಇಲ್ಲ ಪಾಕಿಸ್ತಾನಕ್ಕೆ. ಬಟ್ ಕೆಣಕೊಂಡು ಬರ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಇವತ್ತೊಂದು ವೈಮಾನಿಕ ದಾಳಿಯನ್ನು ನಡೆಸಿದೆ. ಬಟ್ ಇದು ಮುಂದೆ ಯಾವ ರೀತಿ ಡೆವಲಪ್ ಆಗುತ್ತೆ, ತಾಲಿಬಾನ್ನ ಉತ್ತರ ಏನು ಇದಕ್ಕೆ ಅನ್ನೋದ್ರ ಮೇಲೆ ಯುದ್ಧ ದೊಡ್ಡ ಮಟ್ಟದಲ್ಲಿ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗುತ್ತೆ.